ಎಲ್ಲರಿಗೂ ನಮಸ್ಕಾರ. ಪೂಜಾಳ ಅಡುಗೆ ಮನೆಗೆ ಸ್ವಾಗತ. ಇದೇನಪ್ಪ ಇವಳು ಅಡುಗೆ ಮನೆ ಅಂತ ಅಂದ್ಕೊಂಡ್ಬಿಟ್ಟು ತೋಟ ಗಿಡ ಮರ ತೋರಿಸ್ತಾಳೆ ಅಂತ ಅಂದ್ಕೊಂಡ್ರಾ? ಏನಿಲ್ಲ, ಅಡುಗೆ ಮನೆಗೆ ಹೋಗೋಣ. ಇದು ನಮ್ಮ ತೋಟ, ಅವ್ರು ತುಂಬ ನೆನಪಾಗ್ತಾಯಿತ್ತು. ಸೊ ಹಾಗಾಗಿ ಇದ್ರ ಮೂಲಕ ಶುರು ಮಾಡಿದೆ ಅಷ್ಟೇ. ಇವತ್ತು ಭಾನುವಾರ ಆಗಿರೋದ್ರಿಂದ ಇವತ್ತು ನಮ್ಮ ಮನೇಲಿ ಏನು ಸ್ಪೆಷಲ್ ಅಂತನಾ? ಏನಿಲ್ಲ, ಎಲ್ಲರ ಮನೇಲಿ ಇರೋ ಥರನೇ. ನಮ್ಮ ಮನೆಯಲ್ಲಿ ಭಾನುವಾರ ಬಂದರೆ ಪದ್ಧತಿ ಅಡುಗೆ ಬೇಕು. ಯಾಕಂದರೆ ಡೈಲಿ ಅವ್ರು ಆಫೀಸ್ಗೆ ಹೋಗಿರೋದ್ರಿಂದ ಅವ್ರಿಗೆ ಅಷ್ಟಾಗಿ ಊಟ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ. ಬರೋದು ರಾತ್ರಿ ಲೇಟಾಗಿ, ಬೆಳಗ್ಗೆ ಬೇಗ ಹೋಗಿಬಿಡ್ತಾರೆ. ಹಾಗಾಗಿ ಭಾನುವಾರ ಬಂದರೆ ಇವತ್ತು ನಮ್ಮನೇಲಿ ಏನೇನು ಸ್ಪೆಷಲ್ ಮಾಡಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಅರ್ಧ ಕೆ ಜಿ ಬೆಂಡೆಕಾಯಿ ಪಲ್ಯ ಮಾಡ್ತಿರೋದ್ರಿಂದ ಅದ್ರ ತಕ್ಕಂತೆ ನಾನು ಹುರ್ಕೋತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆಗೋಷ್ಟು ಶೇಂಗಾನ ಒಂದು ಪಾತ್ರೆಯಲ್ಲಿ ಹುರ್ಕೋತಾ ಇದ್ದೀನಿ, ಒಂದು ಹಂಚಲ್ಲಿ. ಅದಕ್ಕೆ 1 ಸ್ಪೂನು ಜೀರಿಗೆ, 1 ಸ್ಪೂನ್ ಮೆಂತೆಕಾಳು, ಅರ್ಧ ಸ್ಪೂನು ಕಡಲೆಬೇಳೆ ಹಾಕಿ, ಹಾಗೆ ನಾನು ಗುಂಟೂರು ಒಣಮೆಣ್ಸಿನ್ಕಾಯಿ ತೊಗೊಂಡು ಹುರ್ಕೋತಾ ಇದ್ದೀನಿ. ಎಣ್ಣೆ ಹಾಕ್ತೀನಿ, ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಇದನ್ನೇ ಎಲ್ಲ ಚೆನ್ನಾಗಿ ಹುರ್ಕೊಂಡು ಮಿಕ್ಸಿಗೆ ಹಾಕಿ ಪೌಡ್ರ್ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಸೈಡ್ಗೆ. ಇವಾಗ ನಾನು ಅರ್ಧ ಕೆ ಜಿ ಬೆಂಡೆಕಾಯಿನ ನೀಟಾಗಿ ದೊಡ್ಡದಾಗಿ ಕಟ್ ಮಾಡಿಕೊಂಡು ಲೋಳೆ ಇಲ್ಲದೆ ನೀಟಾಗಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಒಂದು ಹನಿ ಕೂಡ ಲೋಳೆ ಉಳಿಬಾರ್ದು, ಲೈಕ್ ಆ ಥರ ನೀಟಾಗಿ ಹುರಿದಿಟ್ಕೊಂಡ್ರೆ ಆಯಿತು. ನೋಡ್ತಾ ಇರ್ಬೋದು ನಾನು ಹೇಗೆ ಹುರಿದಿದ್ದೀನಿ ಅಂತಂದೇಳ್ಬಿಟ್ಟು. ಇವಾಗ ನಾನು ಬೆಂಡೆಕಾಯಿ ಪಲ್ಯಗೆ ಒಂದು ಬಾಳೆಗೆ ಸ್ವಲ್ಪ ಎಣ್ಣೆ ಮುಂಚೆ ಹಾಕಿ ಹುರಿಟ್ಕೊಂಡ್ರಿಂದ, ಎಣ್ಣೆ ತುಂಬ ಹಾಕಿರೋದ್ರಿಂದ ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕಿ, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ, ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರೋಂಥ ಶೇಂಗಾ ಮಸಾಲ ಎಲ್ಲ ಹಾಕಿದ್ನಲ್ಲ ಅದನ್ನು ಕೂಡ ಹಾಕಿ ಡ್ರೈ ರೋಸ್ಟು ಒಂದು ಸ್ವಲ್ಪ ಕೂಡ ಏನು ಮಿಕ್ಸ್ ಮಾಡ್ತೀನಿ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಂಡು ಇಟ್ಕೊಂಡೆ. ಅದಾದಮೇಲೆ ನಾನು ಟೊಮೆಟೊ ಹಣ್ಣು ಪ್ಯೂರಿನ ಮುಂಚೆ ಟೊಮೆಟೊ ಹಣ್ಣು ಹೆಚ್ಚಿಟ್ಕೊಂಡು ಪ್ಯೂರಿ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ಹಾಗೆ ಉಪ್ಪು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡೆ. ಇವಾಗ ನೋಡ್ತಾ ಇರ್ಬೋದು, ನಾನು ಮುಂಚೆ ಹುರಿದಿಟ್ಕೊಂಡ್ರೆ ಬೆಂಡೆಕಾಯಿನ ಹಾಕಿ ಬೆಂಡೆಕಾಯಿನಲ್ಲಿ ಹುರಿದಿರೋಂಥ ಎಲ್ಲ ಮಸಾಲ ಅದ್ರ ಜೊತೆ ನೀಟಾಗಿ ಹೋಗೋ ಥರ ಎಣ್ಣೆ ಕೂಡ ಸ್ವಲ್ಪ ಕೂಡ ನೀರು ಒಂದು ಸ್ವಲ್ಪನೂ ಕೂಡ ಹಾಕ್ತೇನೆ ನಾನು ಹುರಿತಾ ಇದ್ದೀನಿ. ನೋಡ್ತಾ ಇರ್ಬೋದು, ಮಿಕ್ಸ್ ಮಾಡಿಕೊಂಡು, ಅಂದರೆ ನೀರು ಇಲ್ಲದೆ ಇರೋದ್ರಿಂದ ತಳ ಹಿಡಿತಾ ಇರುತ್ತೆ. ಹಾಗಾಗಿ ಆವಾಗವಾಗ ತೆಗೆದು ನೀಟಾಗಿ ಮಗಚ್ತಾ ಇರಬೇಕು. ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ಅಂತ ಹೇಳ್ಬಿಟ್ಟು ಎತ್ತಿಟ್ಬಿಟ್ಟೆ. ಇವಾಗ ನಾನು ಮಾಡ್ತಾ ಇರೋದು, ಇಲ್ಲಿ ನೋಡ್ತಾ ಇರ್ಬೋದು, ನಾನು ಒಂದು ಪಾತ್ರೆಯಲ್ಲಿ ನುಗ್ಗೆಕಾಯಿನ ಬೇಯಿಸೋಕೆ ಇಟ್ಟಿದ್ದೀನಿ. ಹುಣಸೆಹಣ್ಣು, ಬೆಲ್ಲ, ಒಂದು ಸ್ವಲ್ಪ ಉಪ್ಪು ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೀನಿ. ಇವಾಗ ನಾನು ಮಾಡ್ತಾ ಇರೋದು ಹೆಸರುಕಾಳು ಪಲ್ಯ. ಇದೇನು ಸ್ಪೆಷಲ್ ಅಲ್ಲ, ಎಲ್ಲರ ಮನೇಲಿ ಮಾಡೋ ಥರನೇ. ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ. ಇವತ್ತು ನಾನು ಯೂಸ್ ಮಾಡ್ತಿರೋ ಶಿಮ್ಲಾ ಮಿರ್ಚು. ಅದು ಬಿಟ್ಟರೆ ಅರ್ಧ ಟೊಮೆಟೊ ಹಣ್ಣನ್ನು ಹಾಕಿ, ಉಪ್ಪು, ಹಾಗೆಯೇ ಒಂದು ಸ್ವಲ್ಪ ಅರಿಶಿನ ಪುಡಿ, ಮಸಾಲ ಹಾಕ್ಕೊಂಡು ನೀಟಾಗಿ ಹುರಿದಿಟ್ಕೊಂಡು ಮುಂಚೆನೇ ಬೇಯಿಸಿಟ್ಕೊಂಡಿರೋಂಥ ಹೆಸರು ಕಾಳನ್ನ ಹಾಕ್ಕೊಂಡು ಪಲ್ಯಕ್ಕೆ ಎಲ್ಲ ರೆಡಿ ಮಾಡಿ ಬೇಯಲಿಕ್ಕೆ ಇಟ್ಬಿಟ್ಟೆ. ಇವಾಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಮುಂಚಿನ ಸಾಂಬಾರಿಗೆ ನಾನು ಬೇಳೆ ಮತ್ತು ಟೊಮೆಟೊನ ಬೇಯಿಸಿಟ್ಕೊಂಡಿದ್ದೆ. ಅದಕ್ಕೆ ಅರಿಶಿನ ಪುಡಿ, ಖಾರದ ಪುಡಿ, ಮಸಾಲ ಪುಡಿ, ಹಾಗೆ ಎಷ್ಟು ಬೇಕಷ್ಟು ಉಪ್ಪು, ಅಂದರೆ ಮುಂಚೆ ನಾನು ನುಗ್ಗೆಕಾಯಿಗೆ ಉಪ್ಪು ಹಾಕಿಟ್ಟಿರೋದ್ರಿಂದ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಕಾಯಿಸಿಟ್ಕೊಂಡ್ರೆ ಆಯಿತು. ಈಗ ನಾನು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡ್ರೆ ಅಂತ ನುಗ್ಗೆಕಾಯಿನ ಕೂಡ ಇದಕ್ಕೆ ಸುರ್ಕೊಂಡು ಬಿಡ್ತೀನಿ. ಇದರಲ್ಲೇ ನಾನು ನುಗ್ಗೆಕಾಯಿ ಹಾಕಿಟ್ಕೊಂಡ್ಬಿಡ್ಬೋದಾಗಿತ್ತು ಬೇಳೆಗೆ ಬೇಯಿಸ್ಲಿಕ್ಕೆ, ಆದರೆ ನುಗ್ಗೆಕಾಯೆಲ್ಲ ರಾಡಿ ಆದಂಗೆ ಆಗೋಗ್ಬಿಡುತ್ತೆ, ಅಷ್ಟು ರುಚಿಯಾಗಿ ಬರೋಲ್ಲ. ನೀಟಾಗಿ ನುಗ್ಗೆಕಾಯಿ ಬಾಯಿಗೆ ಸಿಗೋದಿಲ್ಲ, ರಾಡಿ ಥರ ಆಗೋಗ್ಬಿಡುತ್ತೆ. ಹಾಗಾಗಿ ನುಗ್ಗೆಕಾಯಿನ ಸಪ್ರೇಟಾಗಿ ಬೇಯಿಸ್ಕೊಂಡೆ. ಸೊ ಇವಾಗ ನಾನು ಆ ಕಡೆ ನೋಡ್ತಾ ಇರ್ಬೋದು, ಪಲ್ಯ ಆಗಲೇ ಹೆಸರುಕಾಳು ಪಲ್ಯ ಕುದೀತಾ ಇತ್ತು. ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಿ ಸೈಡಿಗೆ ಇಟ್ಬಿಟ್ಟೆ. ಸಾಂಬಾರಿಗೆ ಒಗ್ಗರಣೆ ಕೊಡೋಣ. ಇವಾಗ ಒಂದು ಪುಟಾಣಿ ಬಾಳೆಗೆ 3 ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿ, ನಾರ್ಮಲಾಗಿ ಎಲ್ಲರೂ ಕೊಡೋ ಥರನೇ ಸಾಸಿವೆ, ಜೀರಿಗೆ, ಒಣಮೆಣಸು, ಇಂಗು, ಹಾಗೆ ಯಾರ್ಯಾರ ಮನೇಲಿ ಏನು ಸೊಪ್ಪು ಹಾಕ್ತಿರೋ, ನಾನಿವತ್ತು ಹಾಕ್ತಿರೋದು ಪಾಲಕ್ ಸೊಪ್ಪು ಹಾಕ್ತಾಯಿದ್ದೀನಿ. ಸೊ ಪಾಲಕ್ ಸೊಪ್ಪನ್ನ ಹಾಕಿ ನೀಟಾಗಿ ಒಗ್ಗರಣೆ ಕೊಟ್ಕೊಂಡು ಸಾಂಬಾರಿಗೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡೆ. ಈ ಕಡೆ ಸಾಂಬಾರು ಕುದಿಲಿಕ್ಕಿಟ್ಟು ರೊಟ್ಟಿಗೆ ಅಂತಲೇ ರೆಡಿ ಮಾಡಿ ಇಟ್ಕೊಂಡೆ. ನಾನು ಮುಂಚೆನೇ ಜಿಗುಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ರೊಟ್ಟಿಗೆ. ನಾನಿವತ್ತು ಮಾಡ್ತಿರೋದು ಬಾರ್ಲಿ ಹಿಟ್ಟಿನ ರೊಟ್ಟಿ. ಒಂದು ರಾಗಿ, ಅದು ಬಿಟ್ಟರೆ ಜೋಳ ಬಿಟ್ಟರೆ ರಾಗಿ ಬಾರ್ಲಿ ರೊಟ್ಟಿನ ನಾನು ಮಾಡೋದು. ಇಲ್ಲಿ ತುಂಬ ಬೇಸಿಗೆ ಇರೋದ್ರಿಂದ ಬಿಸಿ ಬಿಸಿಯಾದ ರೊಟ್ಟೆ ಜೊತೆಗೆ ಇವತ್ತು ನಾನು ಮಾಡಿರೋವಂಥದ್ದು ಏನಂದರೆ ಕೊಬ್ಬರಿ ಸ್ವೀಟು. ಎಲ್ಲರೂ ಹಸಿ ಕೊಬ್ಬರಿನ ಬೆಲ್ಲ ಜೊತೆಗೆ ತುಪ್ಪ ಹಾಕಿ ದೆನ್ ಏಲಕ್ಕಿ ಪುಡಿ ಹಾಕಿ ಮಾಡಿರೋವಂಥದ್ದು. ವಾರಕ್ಕೆ ಪೂರ್ತಿ ಆಗೋವಷ್ಟು ನನಗೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ. ಮಕ್ಕಳು ಬಾಕ್ಸಿಗೆ ಬೇಕಲ್ವಾ, ಮುಗೀತಲ್ವಾ ಈ ವಾರದ್ದು ಕತೆ. ಮತ್ತು ನಾಳೆ ನೋಡೋಣ.